ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತೂ ನಿಲ್ತಾ ಇಲ್ಲ. ಸರ್ಕಾರ ಏನೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಧಾರವಾಡದ ಚಿಕ್ಕಮಲ್ಲಿಗವಾಡದಲ್ಲಿ ಒಂದು ಘಟನೆ ನಡೆದಿತ್ತು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಿಳೆಯರ ಕಣ್ಣೀರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ಪಂದಿಸಿದ್ದಾರೆ. ನಾ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಆದ್ರೂ ಹಾಕಕ್ಕೆ ನಾನು ಹಾಕ್ತಾನೆ, ಯೂಟ್ಯೂಬಿಗೂ ಹಾಕ್ತಾನೆ, ಎಲ್ಲಕ್ಕೂ ಹಾಕ್ತಾನೆ. ನೀನ್ ಲೆಕ್ಕ ಕೊಡು ನನಗೆ. ಇದು ವಿಷಯ ನೀವು ಹೇಳಿದ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ದ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಲ್ಲಿಗವಾಡಿ ಇಶ್ಯೂವನ್ನು ನಾನು ತಕ್ಷಣನೇ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ. ಅವರು ಗ್ರಾಮೀಣ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ದೂರು ಕೊಟ್ಟಿದ್ದಾರೆ, ಎಸ್ಪಿ ಅವರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರ ಫೈನಾನ್ಸ್ ಯಾರಿಗೆ ಹೇಳ್ತಾರೆ ಹೇಳ್ಕೋರಿ ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಇಲ್ಲ, ಇದನ್ನು ಅಂದ್ರೆ ಅವರು ಯಾವ ರೀತಿ ದೂರು ಕೊಟ್ಟಿದ್ದಾರೆ ನಾನು ಕೂಡ ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಸೂಕ್ತವಾದ ಡೈರೆಕ್ಷನ್ಗೂ ಈಗಾಗಲೇ 2 ಮೀಟಿಂಗ್ ಅನ್ನು ಮಾಡಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದ ಕಾನೂನು ಕೂಡ ಇವತ್ತು ಜಾರಿನಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ಜನರ ಒಂದು ಸಂರಕ್ಷಣೆಗೋಸ್ಕರ ಸರ್ಕಾರ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಆ ನಿಟ್ಟಿನಲ್ಲಿ ಆ ತರ ಒಂದು ಇಶ್ಯೂಸ್ಗಳಾಗಿದ್ರೆ ನಾನು ತಕ್ಷಣನೇ ಅದನ್ನು ಪರಿಶೀಲನೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತೂ ನಿಲ್ತಾ ಇಲ್ಲ. ಸರ್ಕಾರ ಏನೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಧಾರವಾಡದ ಚಿಕ್ಕಮಲ್ಲಿಗವಾಡದಲ್ಲಿ ಒಂದು ಘಟನೆ ನಡೆದಿತ್ತು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಿಳೆಯರ ಕಣ್ಣೀರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ಪಂದಿಸಿದ್ದಾರೆ. ನಾ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಆದ್ರೂ ಹಾಕಕ್ಕೆ ನಾನು ಹಾಕ್ತಾನೆ, ಯೂಟ್ಯೂಬಿಗೂ ಹಾಕ್ತಾನೆ, ಎಲ್ಲಕ್ಕೂ ಹಾಕ್ತಾನೆ. ನೀನ್ ಲೆಕ್ಕ ಕೊಡು ನನಗೆ. ಇದು ವಿಷಯ ನೀವು ಹೇಳಿದ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ದ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಲ್ಲಿಗವಾಡಿ ಇಶ್ಯೂವನ್ನು ನಾನು ತಕ್ಷಣನೇ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ. ಅವರು ಗ್ರಾಮೀಣ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ದೂರು ಕೊಟ್ಟಿದ್ದಾರೆ, ಎಸ್ಪಿ ಅವರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರ ಫೈನಾನ್ಸ್ ಯಾರಿಗೆ ಹೇಳ್ತಾರೆ ಹೇಳ್ಕೋರಿ ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಇಲ್ಲ, ಇದನ್ನು ಅಂದ್ರೆ ಅವರು ಯಾವ ರೀತಿ ದೂರು ಕೊಟ್ಟಿದ್ದಾರೆ ನಾನು ಕೂಡ ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಸೂಕ್ತವಾದ ಡೈರೆಕ್ಷನ್ಗೂ ಈಗಾಗಲೇ 2 ಮೀಟಿಂಗ್ ಅನ್ನು ಮಾಡಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದ ಕಾನೂನು ಕೂಡ ಇವತ್ತು ಜಾರಿನಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ಜನರ ಒಂದು ಸಂರಕ್ಷಣೆಗೋಸ್ಕರ ಸರ್ಕಾರ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಆ ನಿಟ್ಟಿನಲ್ಲಿ ಆ ತರ ಒಂದು ಇಶ್ಯೂಸ್ಗಳಾಗಿದ್ರೆ ನಾನು ತಕ್ಷಣನೇ ಅದನ್ನು ಪರಿಶೀಲನೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತೂ ನಿಲ್ತಾ ಇಲ್ಲ. ಸರ್ಕಾರ ಏನೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಧಾರವಾಡದ ಚಿಕ್ಕಮಲ್ಲಿಗವಾಡದಲ್ಲಿ ಒಂದು ಘಟನೆ ನಡೆದಿತ್ತು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಿಳೆಯರ ಕಣ್ಣೀರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ಪಂದಿಸಿದ್ದಾರೆ. ನಾ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಆದ್ರೂ ಹಾಕಕ್ಕೆ ನಾನು ಹಾಕ್ತಾನೆ, ಯೂಟ್ಯೂಬಿಗೂ ಹಾಕ್ತಾನೆ, ಎಲ್ಲಕ್ಕೂ ಹಾಕ್ತಾನೆ. ನೀನ್ ಲೆಕ್ಕ ಕೊಡು ನನಗೆ. ಇದು ವಿಷಯ ನೀವು ಹೇಳಿದ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ದ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಲ್ಲಿಗವಾಡಿ ಇಶ್ಯೂವನ್ನು ನಾನು ತಕ್ಷಣನೇ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸ್ತಾರೆ. ಅವರು ಗ್ರಾಮೀಣ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ದೂರು ಕೊಟ್ಟಿದ್ದಾರೆ, ಎಸ್ಪಿ ಅವರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರ ಫೈನಾನ್ಸ್ ಯಾರಿಗೆ ಹೇಳ್ತಾರೆ ಹೇಳ್ಕೋರಿ ಅಂತೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇಲ್ಲ. ಇಲ್ಲ, ಇದನ್ನು ಅಂದ್ರೆ ಅವರು ಯಾವ ರೀತಿ ದೂರು ಕೊಟ್ಟಿದ್ದಾರೆ ನಾನು ಕೂಡ ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಸೂಕ್ತವಾದ ಡೈರೆಕ್ಷನ್ಗೂ ಈಗಾಗಲೇ 2 ಮೀಟಿಂಗ್ ಅನ್ನು ಮಾಡಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದ ಕಾನೂನು ಕೂಡ ಇವತ್ತು ಜಾರಿನಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ಜನರ ಒಂದು ಸಂರಕ್ಷಣೆಗೋಸ್ಕರ ಸರ್ಕಾರ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಆ ನಿಟ್ಟಿನಲ್ಲಿ ಆ ತರ ಒಂದು ಇಶ್ಯೂಸ್ಗಳಾಗಿದ್ರೆ ನಾನು ತಕ್ಷಣನೇ ಅದನ್ನು ಪರಿಶೀಲನೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತೂ ನಿಲ್ತಾ ಇಲ್ಲ. ಸರ್ಕಾರ ಏನೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಧಾರವಾಡದ ಚಿಕ್ಕಮಲ್ಲಿಗವಾಡದಲ್ಲಿ ಒಂದು ಘಟನೆ ನಡೆದಿತ್ತು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ರು.
ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಿಳೆಯರ ಕಣ್ಣೀರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ಪಂದಿಸಿದ್ದಾರೆ. ನಾ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಆದ್ರೂ ಹಾಕಕ್ಕೆ ನಾನು ಹಾಕ್ತಾನೆ, ಯೂಟ್ಯೂಬಿಗೂ ಹಾಕ್ತಾನೆ, ಎಲ್ಲಕ್ಕೂ ಹಾಕ್ತಾನೆ. ನಿನ್ ಲೆಕ್ಕ ಕೊಡು ನನಗೆ ಇದು ವಿಷಯ ನೀವು ಹೇಳಿದಾಗ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ದ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಳ್ಳಿಗವಾಡಿ ಇಶ್ಯೂವನ್ನು ನಾನು ತಕ್ಷಣನೇ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸ್ತೀನಿ. ಅವರು ಗ್ರಾಮೀಣ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ ದೂರು ಕೊಟ್ಟಿದ್ದಾರೆ, SP ಅವರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರ ಮನೆಯವರು ಯಾರಿಗೆ ಹೇಳ್ತಾರೆ ಹೇಳ್ಕೋರಿ ಅಂತ ಹೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇಲ್ಲ, ಇದನ್ನು ಅಂದ್ರೆ ಅವರು ಯಾವ ರೀತಿ ದೂರು ಕೊಟ್ಟಿದ್ದಾರೆ ನಾನು ಕೂಡ ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಸೂಕ್ತವಾದ ಡೈರೆಕ್ಷನ್ಗೂ ಈಗಾಗಲೇ 2 ಮೀಟಿಂಗ್ ಅನ್ನು ಮಾಡಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದ ಕಾನೂನು ಕೂಡ ಇವತ್ತು ಜಾರಿನಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ಜನರ ಒಂದು ಸಂರಕ್ಷಣೆಗೋಸ್ಕರ ಸರ್ಕಾರ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಆ ನಿಟ್ಟಿನಲ್ಲಿ ಆ ತರ ಒಂದು ಇಶ್ಯೂಸ್ಗಳಾಗಿದ್ರೆ ನಾನು ತಕ್ಷಣನೇ ಅದನ್ನು ಪರಿಶೀಲನೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತೂ ನಿಲ್ತಾ ಇಲ್ಲ. ಸರ್ಕಾರ ಏನೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಧಾರವಾಡದ ಚಿಕ್ಕಮಲ್ಲಿಗವಾಡದಲ್ಲಿ ಒಂದು ಘಟನೆ ನಡೆದಿತ್ತು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಿಳೆಯರ ಕಣ್ಣೀರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ಪಂದಿಸಿದ್ದಾರೆ. ನಾ ವಿಡಿಯೋ ಮಾಡ್ಕೊಂಡು ಯೂಟ್ಯೂಬಿಗೆ ಆದ್ರೂ ಹಾಕಕ್ಕೆ ನಾನು ಹಾಕ್ತಾನೆ, ಯೂಟ್ಯೂಬಿಗೂ ಹಾಕ್ತಾನೆ, ಎಲ್ಲಕ್ಕೂ ಹಾಕ್ತಾನೆ. ನಿನ್ ಲೆಕ್ಕ ಕೊಡು ನನಗೆ ಇದು ವಿಷಯ ನೀವು ಹೇಳಿದಾಗ ಗಮನಕ್ಕೆ ಬಂದಿದ್ದು. ಇದನ್ನು ನಾವು ತುಂಬಾ ಗಂಭೀರವಾಗಿ ನಾವು ಇವತ್ತು ಪರಿಗಣಿಸ್ತೀವಿ. ಈಗಾಗಲೇ ಸರ್ಕಾರ ಒಂದು ಆರ್ಡಿನೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದ್ದ ಒಂದು ಕಿರುಕುಳ ಆಗಬಾರದು ಅಂತ ನಿಟ್ಟಿನಲ್ಲಿ ನಾವು ಈ ತರ ಒಂದು ಸಹಾಯವಾಣಿ ಮತ್ತೆ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಇವರು ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಅವರು ಕೂಡ ಕ್ರಮ ಕೈಗೊಳ್ತಾರೆ. ಈ ಚಿಕ್ಕಮಳ್ಳಿಗವಾಡಿ ಇಶ್ಯೂವನ್ನು ನಾನು ತಕ್ಷಣನೇ ಇದನ್ನು ಪರಿಶೀಲನೆ ಮಾಡಿ ಸೂಕ್ತ ಕ್ರಮವನ್ನು ಜರುಗಿಸ್ತೀನಿ. ಅವರು ಗ್ರಾಮೀಣ ಠಾಣೆಗೂ ಕೂಡ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನಮ್ ದೂರು ಕೊಟ್ಟಿದ್ದಾರೆ, SP ಅವರಿಗೂ ಕೂಡ ಒಂದು ಮನವಿ ಕೊಟ್ಟಿದ್ದಾರೆ. ಆದ್ರೂ ಕೂಡ ಅವ್ರ ಮನೆಯವರು ಯಾರಿಗೆ ಹೇಳ್ತಾರೆ ಹೇಳ್ಕೋರಿ ಅಂತ ಹೇಳಿ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಇಲ್ಲ, ಇದನ್ನು ಅಂದ್ರೆ ಅವರು ಯಾವ ರೀತಿ ದೂರು ಕೊಟ್ಟಿದ್ದಾರೆ ನಾನು ಕೂಡ ಖಂಡಿತವಾಗಿ ಪರಿಶೀಲನೆ ಮಾಡ್ತೀನಿ. ಯಾಕಂದ್ರೆ ಅವರಿಗೆ ಸೂಕ್ತವಾದ ಡೈರೆಕ್ಷನ್ಗೂ ಈಗಾಗಲೇ 2 ಮೀಟಿಂಗ್ ಅನ್ನು ಮಾಡಿ ನಾವು ಕೊಟ್ಟಿದ್ದೀವಿ. ಅದಕ್ಕೆ ಬೇಕಾದ ಕಾನೂನು ಕೂಡ ಇವತ್ತು ಜಾರಿನಲ್ಲಿ ಬಂದಿದೆ. ಸೊ ಹಾಗಾಗಿ ಇದನ್ನು ಜನರ ಒಂದು ಸಂರಕ್ಷಣೆಗೋಸ್ಕರ ಸರ್ಕಾರ ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ. ಆ ನಿಟ್ಟಿನಲ್ಲಿ ಆ ತರ ಒಂದು ಇಶ್ಯೂಸ್ಗಳಾಗಿದ್ರೆ ನಾನು ತಕ್ಷಣನೇ ಅದನ್ನು ಪರಿಶೀಲನೆ. ಇನ್ನು ಧಾರವಾಡ ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಅಂತೂ ನಿಲ್ತಾ ಇಲ್ಲ. ಸರ್ಕಾರ ಏನೇ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾ ಇದ್ರು ಕೂಡ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯವರು ಮಾತ್ರ ಇದಕ್ಕೆ ಕ್ಯಾರೆ ಅಂತ ಇಲ್ಲ. ಧಾರವಾಡದ ಚಿಕ್ಕಮಲ್ಲಿಗವಾಡದಲ್ಲಿ ಒಂದು ಘಟನೆ ನಡೆದಿತ್ತು. ಮೈಕ್ರೋ ಫೈನಾನ್ಸ್ನವರ ಕಿರುಕುಳಕ್ಕೆ ಮಹಿಳೆಯರು ಕಣ್ಣೀರು ಹಾಕಿದ್ರು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿ ಮಾಡ್ತಾ ಇದ್ದಂತೆ ಈಗ ಜಿಲ್ಲಾಡಳಿತ ಅಲರ್ಟ್ ಆಗಿದೆ. ಮಹಿಳೆಯರ ಕಣ್ಣೀರಿಗೆ ಜಿಲ್ಲಾಧಿಕಾರಿ ದಿವ್ಯಾ ಪ್ರಭು ಅವರು ಸ್ಪಂದಿಸಿದ್ದಾರೆ.